ನಮ್ಮ ಉನ್ನತೀಕರಿಸಿದ ಸರ್ಕಾರಿ ಶಾಲೆ ಜಂಗಮರೆಡ್ಡಿ SDMC ನೂತನ ಅಧ್ಯಕ್ಷರಾದ ವೆಂಕಟೇಶ್ರವರೇ ಹಾಗೂ ಉಪಾಧ್ಯಕ್ಷರಾದ ಶರಣಪ್ಪ ಸಿಂಧನೂರವರೇ ಹಾಗೂ ಈ ಊರಿನ ಹಿರಿಯರಾದ ಸೋಮಶಂಕರಪ್ಪ ಅಡ್ಡಿಯವರೇ, ಅಯ್ಯಳಪ್ಪ ಅಡ್ಡಿಯವರೇ ಮತ್ತು ವೀರೇಶಪ್ಪ ಮಾರ್ಲಬಾಯಿ ಅವರೇ ಹಾಗೂ ಅದೇ ರೀತಿಯಾಗಿ ಒಳೆಯಪ್ಪ ಸಿಂಧನೂರವರೇ ಹಾಗೂ ಮಾಜಿ ಅಧ್ಯಕ್ಷರಾದ ಆಂಜನೇಯ ಕನ್ನಾರಿ ಅವರೇ, ಅಂಬರೀಶ್ ಜವಳಗೆರವರೇ ಹಾಗೂ ನಾಗರಾಜ್ ಜಾಲವಡಿಗೆ ಅವರೇ, ಭಾಷಾ ಸಾಬ್ರವರೇ, ಅಂಬರೀಶ್ ಅವರೇ, ಇನ್ನುಳಿದ ಎಲ್ಲ ನಮ್ಮ ಊರಿನ ಹಿರಿಯರೇ ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶೋಭಾ ಟೀಚರ್ ಅವರೇ, ಕರ್ಲಿಂಗಪ್ಪ ಸರ್ ಅವರೇ ಮತ್ತು ಸೌಮ್ಯ ಟೀಚರ್, ಶಕುಂತಲ ಟೀಚರ್ ಅವರೇ, ವಿಶಾಲಕ್ಷಿ ಅವರೇ, ಮಂಗಮ್ಮ ಟೀಚರ್ ಅವರೇ, ಸುನೀತಮ್ಮನವರೇ ಮತ್ತು ಸುಜಾತಮ್ಮನವರೇ ಹಾಗೂ ನಮ್ಮ ಊರಿನ ಅಕ್ಕವಾದಂಥ ನರಸಮ್ಮ ಅವರೇ ಹಾಗೂ ಎಲ್ಲ ನಮ್ಮ ಮುದ್ದೆ ಮಕ್ಕಳೇ, ಇವತ್ತೇನು ನೀವು ಸಂತೋಷವಾಗಿ ಇಲ್ಲೆಲ್ಲರೂ ನಗು ನಗುತ್ತಾ ಕುಂತಿದ್ದೇವೆ ನಾವು ನೀವು ಅಂತಂದರೆ ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರು ಕೊಟ್ಟಂಥ ಕೊಡುಗೆ. ಯಾಕಂದರೆ ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾಯಿತು, 1950ರಲ್ಲಿ ಗಣರಾಜ್ಯೋತ್ಸವ ಆಯಿತು. ಗಣರಾಜ್ಯೋತ್ಸವದ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಸಮಾನತೆಯಿಂದ ಬದುಕಬೇಕು, ಎಲ್ಲರೂ ಸಮಾನ ಹಕ್ಕು ಪಡೆದುಕೊಳ್ಳಬೇಕು, ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು ಅಂತನ್ನುವ ಒಂದು ವ್ಯಕ್ತಿತ್ವವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವೆಲ್ಲರೂ ಸಮಾನವಾಗಿ ಇದ್ದೇವೆ. ಎಷ್ಟು % ಅಂದ್ರೆ 70% ಮಾತ್ರ ಇದ್ದೇವೆ, ಇನ್ನು 30% ಬರಬೇಕು. ಇದು ಬರಬೇಕಾದ್ರೆ ನಾವೇನು ಮಾಡ್ಬೇಕಂತಂದ್ರೆ ಜಾತೀಯತೆ ಅಳಿಬೇಕು ಫಸ್ಟ್. ಅಂದ್ರೆ ಯಾವ ರೀತಿ ಜಾತಿನ ಅಳಿಬೇಕಂತ ಅನ್ಬೋದು. ಈಗೇನು ಲೆಕ್ಕ ಹಾಕಚ್ಚಿ ನಾವು SC ST ಹಿಂದುಳಿದ ಥರ್ಡ್ A ಥರ್ಡ್ B ಅಂತ ಈ ಥರ ಹೊಂಟಿವಿ. ಇದು ತೆಗಿಬೇಕು. ಇದು ತೆಗೆದು ಕಾಸಿ ಆದಾಯ ಆಧಾರಿತ ಮೀಸಲಾತಿ ಆಗ್ಬೇಕು, ಅವಾಗ ಜಾತಿ ಹೋಗುತ್ತೆ. ಅಲ್ಲಿವರೆಗೂ ಜಾತಿ ಹೋಗಲ್ಲ, ಆದಾಯ ಆಧಾರಿತ. ಅಂದ್ರೆ ಉದಾಹರಣೆಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ದಲಿತರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇಲ್ಲ ನಮ್ಮ ಲಿಂಗಸೂರು ತಾಲೂಕಿನ ಶಾಸಕರಾದಂಥ ವಜ್ಜಲ ಮಾನಪ್ಪ ಅವರಾಗಿರ್ಬೋದು, ಇವ್ರನ್ನೆಲ್ಲ ಒಂದು ಪಟ್ಟಿ ಸೇರಿಸಿದ್ರೆ ಹಿಂದುಳಿದಂಥ ಅಲ್ಲಿ ಏನಿರ್ತಕ್ಕಂಥ ಸಮಾಜಕ್ಕೆ ಉಳಿದರೆ ನ್ಯಾಯ ಸಿಗುತ್ತೆ. ಇಲ್ಲಾಂದ್ರೆ ಆ ಮೀಸಲಾತಿಯಲ್ಲಿ ಅವರೇ ಶಾಸಕರಾಕಂತ ಹೋಗ್ತಾರೆ. ಅದೇ ರೀತಿಯಾಗಿ ST ಒಳಗೆ ತಗೊಂಡ್ರೆ ಈಗ ಶ್ರೀರಾಮುಲವರಾಗಿರ್ಬೋದು, ಶಿವನಗೌಡ ನಾಯಕರಾಗಿರ್ಬೋದು, ಇನ್ನಿತರ ಜಾರಕಿಹೊಳಿಯರಾಗಿರ್ಬೋದು, ನ್ಯಾಯರಾಗಿರ್ಬೋದು, ಅವರನ್ನ ಜನರಲ್ ಪಟ್ಟಿ ಸೇರಿಸಿದ್ರೆ ಉಳಿದಂತರ ಆ ಸಮಾಜದವರಿಗೆ ನ್ಯಾಯ ಸಿಗುತ್ತೆ. ಹಾಗಾಗಿ ಇವತ್ತು ಆದಾಯ ಆಧಾರಿತ ಮೀಸಲಾತಿ ಬಂದ್ರೆ ಮಾತ್ರ ಜಾತೀಯತೆ ಅಳುತ್ತೆ, ಇಲ್ಲಕಂದ್ರೆ 30% ಜಾತೀಯತೆ ಅಳೆಯಂಗಿಲ್ಲ. ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಆದ್ರೆ ಇತ್ತೀಚೆಗೆ ಉತ್ತಮ, ನನ್ನ ಪ್ರಕಾರ ಬಹಳಷ್ಟು ಉತ್ತಮ, ಎಲ್ಲ ಸಮಾನರಾಗಿ ಕಾಣ್ತಾರ. ಅದೇ ರೀತಿಯಾಗಿ ಇವತ್ತು ಅತಿಯಾಗಿ ನಾನು ಹೇಳ್ಬೇಕಂತಂದ್ರೆ ಎಲ್ಲ ಸಮಾಜಕ್ಕೂ ಸ್ವಾತಂತ್ರ್ಯ ಸಿಕ್ಕರೂ ರೈತ ಸಮಾಜಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇವತ್ತು ರೈತರು ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತಾರೆ. ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ ಐತೆ. ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋದ ಪ್ರಕಾರ ನಾನು ಹೇಳೋದು ಅಂದ್ರೆ ಏನು ಇವತ್ತು ಗೃಹ ಇಲಾಖೆ ಇದೆ, ಕೇಂದ್ರ ಗೃಹ ಇಲಾಖೆ ಇದೆ ಮತ್ತು ರಾಜ್ಯ ಗೃಹ ಇಲಾಖೆ ಇದೆ, ಅದ್ರ ಪ್ರಕಾರ ಹೇಳ್ಬೇಕಾದ್ರೆ ಪ್ರತಿ 4 ನಿಮಿಷಕ್ಕೊಬ್ಬರು ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂದ್ರೆ ಪ್ರತಿ ವರ್ಷ 1,35,000ರಿಂದ 1,50,000 ಜನ ಆತ್ಮಹತ್ಯೆ ಮಾಡ್ಕೊಂತಾರೆ. ಅದರಲ್ಲಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ 20,000 ಜನರಿಗೆ ಆತ್ಮಹತ್ಯೆ ಪರಿಹಾರ ನಿಧಿಯಡಿ ಯೋಜನೆಯಡಿ ಆತ್ಮಹತ್ಯೆ ಪರಿಹಾರ ಕೊಡ್ತಾ ಇದೆ. ಅಂದ್ರೆ 20,000 ಜನ ಅವರು ಡಿಕ್ಲೇರ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ 1,500ರಿಂದ 2,000 ಜನರಿಗೆ ಆತ್ಮಹತ್ಯೆ ಪರಿಹಾರ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಸಾಮಾನ್ಯ ಸಾವನ್ನ. ಹಾಗಾಗಿ ಇವತ್ತು ಎಲ್ಲ ಸಮುದಾಯ ಕೃಷಿಯನ್ನು ಮಾಡ್ತಾ ಇದೆ. ಇವತ್ತು ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕಾಯ್ತಪ್ಪ ಅಂತಂದ್ರೆ ಒಂದು ಆತ್ಮಹತ್ಯೆ ನಾವು ತಡಿಬೇಕಪ್ಪ ರೈತರು ಅಂದ್ರೆ ಪ್ರತಿಯೊಬ್ಬರಿಗೆ ಮುಂದಿನ ದಿನಗಳಲ್ಲಿ ಅನ್ನ ಸಿಗಬೇಕು, ಈ ಅನ್ನ ಭಾಗ್ಯ ಯೋಜನೆ ಮುಂದುವರಿಬೇಕು, ಎಲ್ಲರೂ ಇವತ್ತು ಕಡಿಮೆ ದರದಲ್ಲಿ ಅನ್ನ ಊಟ ಮಾಡ್ಬೇಕಂದ್ರೆ ರೈತರ ಆತ್ಮಹತ್ಯೆ ತಡೆಯಲು ಯೋಗ್ಯವಾದ ಬೆನ್ನೆಟ್ಟಿ ಸಿಗಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಕಡ್ಡಾಯ ಶಿಕ್ಷಣವನ್ನು ಮಾಡಿದೆ. ಕಡ್ಡಾಯ ಶಿಕ್ಷಣವನ್ನು ಮಾಡಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ನಾವು ಶಾಲೆಯಲ್ಲಿ ನಿಂತು ಮಾತಾಡ್ತೀವಿ ಅಂತಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣಗಳಲ್ಲಿ 76,000 ಹುದ್ದೆಗಳು ಖಾಲಿದಾವೆ. ಅಂದ್ರೆ
ಒಟ್ಟು ಹುದ್ದೆಗಳು ಖಾಲಿ ಇರೋದು ಹೇಳ್ತ ನಾನು ನಿಮ್ಗೆ 2,76,000 ಹುದ್ದೆಗಳು ಖಾಲಿ ಅದಾವೆ. 2,76,000 ಹುದ್ದೆಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 76,000 ಹುದ್ದೆಗಳು ಖಾಲಿ ಅದಾವ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 35,385 ಹುದ್ದೆಗಳು ಖಾಲಿ ಅದಾವೆ. ಅಂದ್ರೆ 1,00,000 ಮೇಲ್ಪಟ್ಟ ಹುದ್ದೆಗಳು ನಮ್ಮ ಇಲಾಖೆಯಲ್ಲಿ ಖಾಲಿ ಶಿಕ್ಷಣ ಹುದ್ದೆ. ಅಂದ್ರೆ ಶಿಕ್ಷಣ ಅಂಬೇಡ್ಕರ್ ಕನಸಾಗಿತ್ತು. ಶಿಕ್ಷಣ ಮೂಲಭೂತ ಹಕ್ಕು, ಶಿಕ್ಷಣ ಪ್ರತಿಯೊಬ್ಬರು ಪಡ್ಕೊಳ್ರಿ ಅಂತ ಹೇಳಿದ್ರು. ಇಲ್ಲೇ ಸರ್ಕಾರ ಏನ್ ಮಾಡ್ತಾ ಇದೆ, ವಿಷಯ ಆಧಾರಿತ ಶಿಕ್ಷಕರನ್ನ ಹಾಕಲಾರದೆ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರು ಕೊಡೋದ್ರಿಂದನೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಕುಂಠಿತ ಆಗ್ತಾ ಇದೆ, ದಾಖಲಾತಿ ಕುಂಠಿತ ಆಗ್ತಾ ಇದೆ. ಇದನ್ನ ನಾವು ಎಚ್ಚೆತ್ತುಕೊಂಡ್ರ ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ನಾವೆಲ್ಲರೂ ಏನು ಮಾಡಕತ್ತೀವಿ ಅಂದ್ರೆ ಪ್ರೈವೇಟಿಗೆ ಹೊಂಟಿವಿ. ಯಾಕೆ ಹೊಂಟಿವಿ ಅಂದ್ರೆ ಇಲ್ಲಿ ಶಿಕ್ಷಕರ ಕೊರತೆ ಇದೆ. ಸರ್ಕಾರ ಒಂದು ಮೀನಮೇಷ ಮಾಡ್ತಾ ಇದೆ. ಉದಾಹರಣೆಗೆ ಹೇಳ್ತೀವಿ ನಾವು 58,000 ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. 58,000 ಕೋಟಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಮತ್ತೆ ಅದ್ರ ಮುಂದುವರೆದು ಹೋದ್ರ ನಮ್ಮ ಸರ್ಕಾರಿ ಶಾಲೆಗಳಿಗೆ ಭಾಗ್ಯಗಳು ಕೊಟ್ಟರ. ಕ್ಷೀರ ಭಾಗ್ಯ, ಮಟ್ಯ ಭಾಗ್ಯ, ಅನ್ನ ಭಾಗ್ಯ, ಬಟ್ಟೆ ಭಾಗ್ಯ, ಸೂ ಭಾಗ್ಯ, ಇನ್ನಿತರ ಭಾಗ್ಯಗಳು ಕೊಟ್ಟರ. ಆದ್ರೆ ಶಿಕ್ಷಕರನ್ನ ತಗೋಬೇಕಾತಪ್ಪ ಅಂದ್ರ ಒಬ್ಬ ಶಿಕ್ಷಕರಿಗೆ 50,000 ಸಂಬಳ ಕೊಡ್ಬೇಕಲ್ಲ ಅಂತೇಳಿ 4 ಮಂದಿನ ಗೆಸ್ಟ್ ಟೀಚರ್ ಅಂತ ಅನ್ನಕಚ್ಚಾರ. ಅಂದ್ರೆ ಇದ್ಯಾವ ನ್ಯಾಯ? ಇವತ್ತು ಅವ್ರು ಗೆಸ್ಟ್ ಟೀಚರ್ ಆದ್ರೆ ಅವ್ರ ಮುಂದೆಲ್ಲ ಭವಿಷ್ಯ ಹೆಂಗ? ನೀವು ಯಾವಾಗ ತೈತ್ರೋ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಅದೇ ಅವ್ರನ್ನ ಕಾಯಮ ನೇಮಕಾತಿ ಮಾಡ್ಕಂದ್ರ ಈ ಕಾಯಮ ನೇಮಕಾತಿ ನಾವು ಒಗ್ಗಟ್ಟಾಗಬೇಕಾಯ್ತು ಅನಿವಾರ್ಯ. ಯಾಕಂದ್ರೆ ಇವತ್ತು ಶಿಕ್ಷಕರಂತ ಪರಿಗಣಿಸಿಬಿಟ್ರಿ ನೀವು. ಪರಿಗಣಿಸಿದ ಮತ್ತೆ ಅವ್ರನ್ನ ಗೆಸ್ಟ್ ಅಂಬದು ಹಾಕ್ಬೇಕಾಯ್ತು. ಅಂದ್ರೆ ಸಂಬಳ ಕೊಡೋಕ್ಕೋಸ್ಕರ ನಿಮ್ಗೇನಾದ್ರು ಒಂದು ವೇಳೆ ದುಡ್ಡಿನ ಕೊರತೆ ಆದ್ರೆ ಈಗ ನೀವೇನು ಕೊಡ್ತಾರಲ್ಲ ಭಾಗ್ಯಗಳು ಅವಶ್ಯಕತೆ ಇಲ್ಲ ನಮ್ಗೆ. ಹೌದನ್ರಿ? ಒಂದ್ ವೇಳೆ ನಿಮ್ಗೆ ಶಿಕ್ಷಕರು ಕೊಡಕ್ಕೆ ಆಗ್ಲಕ್ಕಂದ್ರೆ ಭಾಗ್ಯಗಳನ್ನು ಬಂದ್ ಮಾಡ್ರಿ. ಹಂಗೇನಿಲ್ಲ, ನಮ್ಗೇನು ಹೆಂಗಾರ ನಾವು ಊಟ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಬಟ್ಟೆ ತರ್ತೀವಿ, ಎಲ್ಲ ತರ್ತೀವಿ, ಏನಾರು ಮಾಡ್ತೀವಿ, ಒಟ್ಟಿನಲ್ಲಿ ಶಿಕ್ಷಣ ಕೊಡ್ರಿ. ಅದೇ ರೀತಿಯಾಗಿ ಈಗ ನೀವು ಮದ್ಯಪಾನ ಮಾರಾಟ ಮಾಡಲಾರ್ದ ಸರ್ಕಾರ ನಡೆಸಕ್ಕೆ ಆಗಲ್ಲ ಅನ್ನೋದಾದ್ರೆ 36,000 ಕೋಟಿ ನಮ್ಗೆ ದೊಡ್ಡ ಮೊತ್ತ ಅನ್ನೋದಾದ್ರೆ ಸರ್ಕಾರ ಇವತ್ತು 58,000 ಕೋಟಿ ನೀವು ಭಾಗ್ಯಗಳನ್ನು ಕೊಟ್ಟಿದ್ದೀರಿ. ಇವತ್ತು ಸ್ತ್ರೀಶಕ್ತಿ ಆಗಿರ್ಬೋದು, ವಿದ್ಯುತ್ತಿಂದ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಯುವನಿಧಿ ಆಗಿರ್ಬೋದು, ಇನ್ನಿತರ ಭಾಗ್ಯಗಳನ್ನು ಕೊಟ್ಟಿರಿ. ನಿಮಗೇನೋ 22,000 ಕೋಟಿ ಉಳಿತಾಯ ಆಗೋದು ಹೇಳ್ತಾನೆ. ಹೆಚ್ಚುವಲ್ಲಿ 58,000 ಕೋಟಿ ಒಳಗೆ 36,000 ಕೋಟಿ ತಂದ್ರೆ 22,000 ಕೋಟಿ ಸರ್ಕಾರಕ್ಕೆ ಲಾಭ ಆಗೈತೆ. ಈ ಭಾಗ್ಯಗಳನ್ನು ಬಂದ್ ಮಾಡಿ ಮದ್ಯಪಾನ ಬಂದ್ ಮಾಡಿದ್ರ ಇಲ್ಲೇ ಮಕ್ಕಳಿಗೆ ಅವ್ರವ್ರ ತಂದೆಯರು ಅವ್ರವರೇ ನಾವೆಲ್ಲರೂ ಬಟ್ಟೆ ಕೊಡಿಸ್ತೀವಿ. ನಮ್ಮ ಪ್ರಕಾರ ಇವತ್ತು ಮದ್ಯಪಾನ ಕೊಟ್ಟು ಮನೆಯಲ್ಲಿ ಎಲ್ಲರಿಗೆ ಜಗಳ ಹಚ್ಚಿ ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಲ್ದಂಗೆ ಮಾಡಿ, ಮುದಿರಿಗೆ ನೆಮ್ಮದಿಲ್ದಂಗೆ ಮಾಡಿ, ತಂದೆ ತಾಯಿಗೆ ನೆಮ್ಮದಿಲ್ದಂಗೆ ಮಾಡೋಂಥ ಯೋಜನೆಯನ್ನ ಕೈ ಬಿಡಬೇಕಂತ ಹೇಳ್ತಾ ಇವತ್ತು ನಾವು ಇದಕ್ಕಾಗಿ ಒಂದು ದೊಡ್ಡ ಹೋರಾಟ ಕೆಳಕಚ್ಚಿವಿ. ಈಗ ಪ್ರತಿ ವರ್ಷ ನಾವು ಭಾಷಣ ಮಾಡೋ ಸಾಕಂತೇಳಿ ನಾಳೆ ಮೇ ತಿಂಗಳಲ್ಲಿ ರಾಜ್ಯಾದ್ಯಂತ ನಮ್ಮ ರಾಜ್ಯದಿಂದ 1 ಲಕ್ಷ ಟ್ಯಾಕ್ಟ್ರಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕೋದರ ಜೊತೆಗೆ ಪಾರ್ಲಿಮೆಂಟಿಗೆ ವ್ಯವಸ್ಥೆಯನ್ನು ನಡೆಸಿದ್ದೀವಿ. ಏಕಪ್ಪ ಅಂತ ಅನ್ಬೋದು ನೀವು. ಸ್ವಾತಂತ್ರ್ಯ ಬಂದು ನಮ್ಗೆ 80 ವರ್ಷ ಆಗಿ ಬಂತು. ನಮ್ಗೆ ಗಣರಾಜ್ಯೋತ್ಸವಕ್ಕೆ 77 ವರ್ಷ ಆಗಿ ಬಂತು.